ನಮಸ್ಕಾರ. ಆಗಸ್ಟ್ 8ನೇ ತಾರೀಕು ಶ್ರಾವಣ ಶುಕ್ರವಾರ ದಿನದಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೂಲು ಹುಣ್ಣಿಮೆ. ಈ ದಿನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಾವು ಮಾಡಲೇಬೇಕಾದಂತಹ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಬೆಳಗಿನ ಜಾವ 6:05 ಹಿಡಿದು ಸಂಜೆ ಗೋಧೂಳಿ ಮುಹೂರ್ತ 6:44 ಕೂಡ ಸೂರ್ಯೋದಯ. ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು 6:07 ಒಳಗಡೆಯಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ವಿಸರ್ಜನೆ ಮಾಡುವಂತಹ ಸಮಯ ಸಂಜೆ 6:45 ನಂತರ. ಈ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಅಂದರೆ ನೂಲು ಹುಣ್ಣಿಮೆ ಹಬ್ಬ ದಿನದಂದೇ ಬಂದಿರುವಂಥ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಸುಮಂಗಲಿಯರು ಮಾಡಲೇಬೇಕಾದಂತಹ ವ್ರತ. ಮತ್ತು ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋಕ್ಕಾಗಲಿಲ್ವಾ, ಕೆಲವು ಸೂತಕಗಳಿಂದ ಸಂಪ್ರದಾಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗಿದೆಯಾ, ಈ ವರ್ಷ ಮಾಡೋಕ್ಕಾಗ್ತಾ ಇಲ್ವಾ ಅಂಥವರು ತೀರ್ಥಸ್ಥಾನದಲ್ಲಿ ಮತ್ತು ಸಮುದ್ರ ಸ್ನಾನ ಪೂಜೆ ಮಾಡುವಂಥದ್ದು, ಗಂಗೆ ಪೂಜೆ ಮಾಡುವುದರಿಂದ ಸಾಕ್ಷಾತ್ ವರಮಹಾಲಕ್ಷ್ಮಿ ಹಬ್ಬವನ್ನು ವ್ರತ ಮಾಡುವಷ್ಟೇ ಪವಿತ್ರವಾದ ಸ್ಥಳದಲ್ಲಿ ಅಂತಂದರೆ ಸಮುದ್ರ ಸ್ನಾನ ಸಮುದ್ರ ಪೂಜೆ ಮಾಡುವುದರಿಂದನೂ ಕೂಡ ನಮಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಜೊತೆಗೆ ನಮಗೆ ಮನೆ ಕುಟುಂಬಕ್ಕೆ ಒಂದು ಶ್ರೇಯಸ್ಸಾಗುವುದಕ್ಕೆ ಇದು ಒಂದು ಸುಲಭ ವಿಧಾನ ನೂಲು ಹುಣ್ಣಿಮೆಯ ಪ್ರಯುಕ್ತ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವ್ರತವನ್ನು ಆಚರಣೆ ಮಾಡಿದ ನಂತರ ನಾವು ಮನೆಗೆ ಕರೆದುಕೊಂಡು ಬಂದಂತಹ ಅತಿಥಿಯರು ಅಂತಂದರೆ ಗೃಹಿಣಿಯರು, ಮುತ್ತೈದೆಯರು, ಸುಮಂಗಲಿಯರು ಅಂತ ಏನು ಕರಿತೀವೋ ಅವರಿಗೆ ಮಡಲಕ್ಕಿ ಅನ್ನುವಂಥ ಕೊಡುವಂಥದ್ದು. ಅಂತಂದರೆ ಸಂಪ್ರದಾಯಗಳ ಪ್ರಕಾರವಾಗಿ ನೈವೇದ್ಯ ಆದ ನಂತರ ಪೂಜಾ ಪುನಸ್ಕಾರಗಳ ಪ್ರಕಾರವಾಗಿ ಮಡಲಕ್ಕಿಯನ್ನು ಏನೇನು ಕೊಡಬೇಕು, ಮಡಲಕ್ಕಿ ಜೊತೆಗೆ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ ಮತ್ತು ಬಳೆಗಳು ಮತ್ತು ಪ್ರಸಾದದ ರೂಪದಲ್ಲಿ ನೈವೇದ್ಯ ಕೊಟ್ಟಿರ್ತೇವೆ, ಏನು ಕೊಟ್ಟಿರ್ತೇವೆ ಆ ಪ್ರಸಾದವನ್ನು ಮತ್ತು ಪಂಚಲೋಹದ ಯಾವುದಾದ್ರೂ ಒಂದು ಲಕ್ಷ್ಮೀ ಕಾಯಿನ್ ಕೊಡುವಂಥದ್ದನ್ನು ಕೂಡ ತುಂಬ ಶ್ರೇಷ್ಠ ಅನ್ನುವಂಥದ್ದು ಕೂಡ ಬರುತ್ತದೆ. ಹಣ್ಣು ಹಂಪಲಗಳು ಮತ್ತು ಯಾಲಕ್ಕಿ ಕಾಳುಗಳನ್ನು ಕೊಡುವಂಥದ್ದು ಮತ್ತು ಅವರಿಗೆ ರವಕೆಯನ್ನು ಕೊಡುವಂಥದ್ದು, ಸೀರೆ ವಸ್ತ್ರಾಭರಣಗಳನ್ನು ಕೊಡುವಂಥದ್ದು, ತಮ್ಮ ಶಕ್ತಾನುಸಾರ ಯಾವುದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಇಚ್ಛಾಶಕ್ತಿಯಿಂದ ನಾವು ಸಂಪೂರ್ಣವಾಗಿ ಮಡಲಕ್ಕಿಯನ್ನು ತುಂಬಿ ಕೊಟ್ಟಾಗ ಮನೆ ಕುಟುಂಬಕ್ಕೂ ಕೂಡ ಒಂದು ಶ್ರೇಯಸ್ಸು ಅನ್ನುವಂಥದ್ದು ಆಗುತ್ತದೆ ಮತ್ತು ಆಯುಷ್ಯ ವೃದ್ಧಿ ಅನ್ನುವಂಥದ್ದು ಆಗುತ್ತದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕೊಡುವವರಿಗೂ ಮತ್ತು ತೆಗೆದುಕೊಳ್ಳುವವರಿಗೂ ಕೂಡ ಇಬ್ಬರಿಗೂ ಕೂಡ ಹಣಕಾಸಿನಲ್ಲಿ ವೃದ್ಧಿ, ಹಣಕಾಸಿನಲ್ಲಿ ಸಮಸ್ಯೆಗಳು ಯಾವುದೇ ರೂಪದಲ್ಲಿ ಇದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಹೊಂದುವುದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವ್ರತವನ್ನು ಮಾಡುತ್ತೇವೆ.